ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ರಬ್ ಯೋರ್ ಪಾಮ್, ಕೈಗಳು ಬೆಚ್ಚಗಾಗಿರಲಿ, ಕಣ್ಣಿನ ಮೇಲೆ ಇಡಿ. ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಸೊ ದ ಕ್ವಶನ್ ಫಾರ್ ಟುಡೇ ಈಸ್, ವಾಟ್ ಆರ್ ದಿಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್? ದರ್ ಆರ್ ಸೋ ಮೆನಿ ಟೈಮ್ಸ್ ವಿ ಆರ್ ಹಿಯರಿಂಗ್ ಅಲ್ಲ, ಸುಮ್ಮನೆ ಎಲ್ಲಿ ಕೇಳಿದ್ರು ಈಗ ಹಾರ್ಮೋನ್ ಸಮಸ್ಯೆ, ಮಕ್ಕಳಾಗದೇ ಇದ್ದರೂ ಹಾರ್ಮೋನ್ ಸಮಸ್ಯೆ ಅಂತಾರೆ, ದೇಹ ತೂಕ ದಪ್ಪ ಆದರೂ ಹಾರ್ಮೋನ್ ಸಮಸ್ಯೆ ಅಂತಾರೆ, ತುಂಬ ತೆಳ್ಳಗಾದ್ರೂ ಹಾರ್ಮೋನ್ ಸಮಸ್ಯೆ. Nowadays it has become so normal that hormonal imbalance everywhere. The people who are obese, even they are telling hormonal problem. People who are very lean, that hormonal imbalance, so I am not able to gain weight. And people with the infertility, hormonal problem. So everywhere PCOD, thyroid problem, or even the diabetes, that's also one of the hormonal problems. So what are these hormonal problems and why they do appear in our body, and what are the changes when the hormonal imbalance is seen? ಈ ಹಾರ್ಮೋನ್ಗಳು ಅಂದರೆ ಏನು? ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಏನು, ವಾಟ್ ಆರ್ ದಿಸ್ ಹಾರ್ಮೋನ್? ವಾಟ್ ಈಸ್ ಹಾರ್ಮೋನ್ ಎಕ್ಸಾಕ್ಟ್ಲಿ? ಎನಿ ಐಡಿಯಾ? Produced in our body itself, which is helpful for maybe production, your happiness. ಈ ಹಾರ್ಮೋನ್ಸ್ಗಳು ಅಂತಂದಾಗ ಈಗ ನಿಮ್ಮ ದೇಹದಲ್ಲಿ ಒಂದಿಷ್ಟು ರಾಸಾಯನಿಕ ಕ್ರಿಯೆಗಳಾಗ್ತಾ ಇರುತ್ತಲ್ವಾ. ಈಗ ನೀವೇನು ತಿಂದಿದ್ದು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ದೇಹದ ಅಂಗಾಂಗಾಗಿ ಬದಲಾಗ್ತಾ ಇದೆ ಅಲ್ವಾ. ಆ ಬದಲಾಗೋದಕ್ಕೆ ಒಂದಿಷ್ಟು ಕೆಮಿಕಲ್ ರಿಯಾಕ್ಷನ್ ಅಂದರೆ ಕೆಮಿಕಲ್ಸ್ ಬೇಕಲ್ವಾ. ಆ ಕೆಮಿಕಲ್ಸ್ಗಳೇ ಹಾರ್ಮೋನ್ಗಳು, ಗೊತ್ತಾಯ್ತಾ? ಸೊ ಹಾರ್ಮೋನ್ಸ್ ಆರ್ ದ ಕೆಮಿಕಲ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ದಿಸ್ ಫುಡ್ ಇನ್ ಟು ಯುವರ್ ಬಾಡಿ ಆರ್ಗನ್. Whatever the food, dosa you are eating in the morning, and that is converted into your body parts like the blood or the muscle or the bone marrow, these structures. This conversion is done using this chemical. So that chemicals are nothing but the hormones. ಈ ಹಾರ್ಮೋನ್ಸ್ಗಳು ಏನೇನನ್ನು ಮಾಡುತ್ತೆ? What are the functions when the hormone is in the normal level? So the first thing, the hormones are responsible for your emotions. ಹಾರ್ಮೋನ್ಸ್ಗಳು ಚೆನ್ನಾಗಿದ್ದಾಗ ಯು ವಿಲ್ ಫೀಲ್ ವೆರಿ ಹ್ಯಾಪಿ, ಯು ವಿಲ್ ಬಿ ಲೈಕ್ ಬೆಟರ್ ವಿತ್ ಡೀಲಿಂಗ್ ಆಲ್ ದ ಚಾಲೆಂಜಸ್ ಇಮೋಷ್ನಲಿ. ಅದಕ್ಕಾಗೆ ನೋಡಿ, ಈಗ ನಿಮ್ಮ ಮಿಡ್ಲ್ ಏಜಲ್ಲಿ ನೀವೆಲ್ಲ ಜವಾಬ್ದಾರಿಗಳನ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಿರ್ತೀರ. ಅದೇ ನಿಮಗೆ ಮುಟ್ಟು ನಿಂತ ನಂತರ ಅಥವಾ ಮುಟ್ಟು ನಿಲ್ಲೋ ಟೈಮಲ್ಲಿ ಎಲ್ಲದೂ ಕಷ್ಟ ಅನಿಸುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಫುಲ್ ಸ್ಟ್ರೆಸ್ ಆಗುತ್ತೆ, ಕೋಪ ಬರುತ್ತೆ, ಬೇಜಾರಾಗುತ್ತೆ ಹಾರ್ಮೋನ್ ಆಚೆ ಈಚೆ ಆದಾಗ. ಯಾಕಂದರೆ ಹಾರ್ಮೋನ್ ಚೆನ್ನಾಗಿದ್ದಾಗ ನೀವು ಇನ್ನೂ ಎಷ್ಟೋ ದೊಡ್ಡ ದೊಡ್ಡ ಜವಾಬ್ದಾರಿನ ನಿಭಾಯಿಸಿಟ್ಟಿರ್ತೀರ. When the emotions, when the hormones are normal, the emotions are almost stable because you will be managing so many responsibilities without getting affected, either financially or physically or even in the family or in the profession. You will be managing it so well. But normally you observe it during the menopause and all, you feel like affected by everything. Even if it is a silly matter, it feels so disturbed. You feel so disturbed and you feel affected because of your emotions. Yakantandre hormones are imbalanced. When there is imbalance in the hormone, you feel you are losing the emotional stability. So the first function is carried out, that is balancing your emotions. And the second thing is digestion. When the hormones are proper, you might have experienced, you are eating anything, either healthy or unhealthy, your body just burns it out ಅಲ್ವಾ. ನಿಮ್ಮ ಹಾರ್ಮೋನ್ ಸರಿ ಇದ್ದಾಗ ಎಂತೆಂಥೋ ತಿಂದಿರ್ತೀರ. ಅದೇ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ಈಗ ನಾನು ತುಂಬ ಚೆನ್ನಾಗಿ ತಿಂತಿದ್ದೀನಿ, ಹೆಲ್ದಿ ಹ್ಯಾಬಿಟ್ಸು, ಹೆಲ್ದಿ ಫುಡ್ ಎಲ್ಲ ಈಗ ಚೇಂಜ್ ಮಾಡಿದ್ದೀನಿ. ಈಗ ಒಂದು 5-10 ವರ್ಷದಿಂದ ಏನೇನೋ ತಿಂತಿದ್ದೆ, ಸಿಕ್ಕಿದ್ದೆಲ್ಲ ತಿಂತಿದ್ದೆ, ಆದರೆ ನಾನು ಆರಾಮಿದ್ದೆ, ನನಗೇನೂ ಆಗ್ತಿರ್ಲಿಲ್ಲ. ಈಗ ನಾನು ಇಷ್ಟು ಆರಿಸಿ ತುಂಬ ಹೆಲ್ದಿ ಫುಡ್ಡನ್ನು ಮಾತ್ರ ತೊಗೋತಿದ್ದೀನಿ, ಆದರೂ ನನಗೆ ಈ ಥರ ಸಮಸ್ಯೆ, ಆದರೂ ನನಗೆ ಗ್ಯಾಸ್ ಆಗ್ತಿದೆ, ಬ್ಲೋಟಿಂಗ್ ಆಗ್ತಿದೆ, ಅಥವಾ ತೂಕ ಹೆಚ್ಚಾಗ್ತಿದೆ, ಅಥವಾ ತೂಕ ಕಡಿಮೆ ಆಗ್ತಿದೆ. ಹೀಗೆ ಈ ಪ್ರಾಬ್ಲಮ್ಸನ್ನು ಹೇಳ್ತಾರೆ. ಯಾಕಂದರೆ ಹಾರ್ಮೋನ್ಸ್ಗಳು ಸರಿ ಇದ್ದಾಗ ನೀವೇನೇ ತಿಂದರೂ ಅದು ಬರ್ನ್ಔಟ್ ಮಾಡ್ತಾ ಇರುತ್ತೆ ಚೆನ್ನಾಗಿ. ಬಟ್ ಹಾರ್ಮೋನ್ಸ್ಗಳು ಹಾಳಾದಾಗ ನೀವೇನೂ ತಿಂದೇ ಇದ್ರೂ ಫ್ಯಾಟ್ ಸ್ಟೋರೇಜ್ ಆಗ್ತಾ ಹೋಗುತ್ತೆ.
because that fat metabolism, proper digestion and the fat metabolism is done by your hormones. That's why you observe your kids before menarche and after menarche. Before menarche, their muscle mass and everything is very less. But soon after the menarche, you observe there is fat deposition, there is the muscle mass is growing, bones are growing, because that metabolism increases with the introduction of the hormones in your body, with the change in the hormones, either in the male or in the female. The change in the hormones are responsible for rapid growth. That's why you see that before menarche and after menarche, the drastic change. And even in the male boy, when the boy was in the 6th, 7th standard, if you have seen him, and you meet him in the 10th standard, suddenly, hey, itna bada ho gaya tu. Like, because the rapid change or rapid growth is done by your normal hormones. When the hormones are proper, they are responsible for the proper metabolism of the food, metabolism of the doshas, and even metabolism of the toxins. Even to burn out the toxins which is going in your body, the hormones will be helpful. That's why you feel unaffected. Even with little bit of exposure to the chemicals, dust or whatever it is, you feel like protected. You might have experienced like, no, I had no problem with all these things, but now I have become very sensitive. Why? Because your hormones are going down. When you are imbalanced, either it is going down or it is imbalanced, then you feel there is imbalance in everything. ಸೊ ದ ರ್ಯಾಪಿಡ್ ಗ್ರೋತ್ ಆ್ಯಂಡ್ ದ ಮೆಟಬಾಲಿಸಮ್. ಸೊ ನೀವೇನು ತಿಂತಾ ಇದ್ದೀರಾ, ಉಣ್ತಾ ಇದ್ದೀರಾ, ಅದು ಮೈಗೆ ಹತ್ತಬೇಕು ಅಂದರೆ ನಿಮ್ಮ ಹಾರ್ಮೋನ್ ಚೆನ್ನಾಗಿರಬೇಕು. ನಿಮ್ಮ ಮೂಳೆಯ ಆರೋಗ್ಯ, ನಿಮ್ಮ ಮಾಂಸಖಂಡಗಳು, ನಿಮ್ಮ ಕೊಬ್ಬು ಶೇಖರಣೆ ಆಗೋದು, ಇದೆಲ್ಲ ಸರಿಯಾಗಬೇಕು ಅಂತಂದರೆ ನಿಮ್ಮ ಹಾರ್ಮೋನ್ಸ್ಗಳು ಸರಿಯಾಗಿರಬೇಕು. ಆ್ಯಂಡ್ ದ ಥರ್ಡ್ ಥಿಂಗ್ ವಾಟ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಇಸ್ ಫಾರ್ ಯುವರ್ ಸ್ಕಿನ್, ದ ಗ್ಲೋ ಆ್ಯಂಡ್ ದ ಸ್ಕಿನ್. ದ ಸ್ಕಿನ್ health is maintained by your hormones. That's why most of the time ಇಲ್ಲಿ ಬಂಗು ಅಂತಾರೆ, melasma or the butterfly rashes. Most of the time when you are suffering with the hormonal imbalance, the first thing you notice that your complexion will become dull. You will lose your hormonal, you will lose your color complexion, one thing. And second thing is pigmentation will start. Either hypo or hyper, both are possible. Hypopigmentation or hyperpigmentation, the blackish discoloration. ಸೊ ಹಾರ್ಮೋನ್ಸ್ಗಳು ಮೂರನೇದಾಗಿ ಏನಕ್ಕೆ ಕಾರಣ? ನಿಮ್ಮ ಚರ್ಮದ ಕಾಂತಿ ಹಾಗೂ ಚರ್ಮದ ಆರೋಗ್ಯಕ್ಕೆ ಕಾರಣ. ಈ ಬಂಗು ಬರಲಿಕ್ಕೆ ಇಲ್ಲೆಲ್ಲ ಹೀಗೆ ಇಲ್ಲಿಂದ ಚಿಕ್ಕ ಚಿಕ್ಕ ಡಾಟ್ಸ್ ಅಂತ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದೊಂದು ಬಟರ್ಫ್ಲೈ ಥರ ಆಗುತ್ತೆ. ಇದು ಮಧ್ಯಭಾಗ, ಇದು ಆಚೆ ಈಚೆ ಒಂದೊಂದು ಬಟರ್ಫ್ಲೈ ಥರ ಸ್ಟಾರ್ಟ್ ಆಗುತ್ತೆ. ಬಟರ್ಫ್ಲೈ ರ್ಯಾಷಸ್ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ನಿಮ್ಮ ಚರ್ಮ ಎಲ್ಲ ಈಗ ಹೇಳ್ತಾರೆ, ಏನು ಈ ಥರ ಕಳೆಗುಂದ್ಬಿಟ್ಟಿದೆಯಾ? ವೆನ್ ಯು ಆರ್ ಸಫರಿಂಗ್ ವಿತ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಯುವರ್ ರಿಲೇಟಿವ್ಸ್ ವಿಲ್ ಆಸ್ಕ್, ಯು ಆರ್ ಲುಕಿಂಗ್ ಸೋ ಡಲ್ ಆರ್ ಯು ಆರ್ ಲುಕಿಂಗ್ ಡಿಫ್ರೆಂಟ್. ದಟ್ ಈಸ್ ನಥಿಂಗ್ ಬಟ್ ಯು ಆರ್ ಲೂಸಿಂಗ್ ದ ಒರಿಜಿನಲ್ ಕಾಂಪ್ಲೆಕ್ಷನ್ ಅಂತ. ನಿಮ್ಮ ಆ್ಯಕ್ಚುಯಲ್ ಕಾಂಪ್ಲೆಕ್ಷನ್ ಏನಿದೆ ಅದು ನೀವು ಕಳ್ಕೊಳ್ತಾ ಇರ್ತೀರಾ. ನಿಮ್ಮ ಚರ್ಮದ ಕಾಂತಿ ಅದರಲ್ಲೂ ಅದೇ ಎರಡು ಥರ ಬರುತ್ತೆ, ಹೈಪೋ ಅಥವಾ ಹೈಪರ್. ಹೈಪೋ ಪಿಗ್ಮೆಂಟೇಷನಲ್ಲಿ ಒಂದು ಸ್ವಲ್ಪ ಬಿಳಿ ಬಿಳಿ ಆಗ್ತಾ ಬರುತ್ತೆ, ಬಟ್ ನಾಟ್ ಲೈಕ್ ವಿಟಿಲಿಗೋ, but you feel like some whitish patches. They are not exactly vitiligo, but sometimes even you get worried. Oh, what is it? Why this white patches? Whether it is vitiligo? No, it is not vitiligo. It is just the imbalance in your hormones, which is resulting in hypopigmentation. ಹಾಗೆ ಇನ್ನು ಕೆಲವರಲ್ಲಿ the black and the dark skin complexion, ಕೆಲವೊಮ್ಮೆ ಇಲ್ಲಿ ಕೈಯಲ್ಲಿ ಇರ್ಬೋದು, ಅಲ್ಲಿ ಪ್ಯಾಚಸ್ ಬರೋದಿರ್ಬೋದು, ಅಥವಾ ಕುತ್ತಿಗೆ ಹತ್ರ ಬರೋದಿರ್ಬೋದು, ಅಥವಾ ಇಲ್ಲಿ ಫೋರ್ ಹೆಡ್ಡಲ್ಲಿ ಮುಖದಲ್ಲಿ ಎಲ್ಲ ಕಪ್ಪು 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 ಪ್ಯಾಚ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ನಿಮ್ಮ ಹಾರ್ಮೋನ್ಸ್ಗಳಿಂದನೇ. ಸೊ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಸ್ಕಿನ್ ಆಲ್ಸೋ. ಆ್ಯಂಡ್ ಡೆಫಿನೆಟ್ಲಿ ವಿತ್ ಅ ಫರ್ಟಿಲಿಟಿ ರೇಟ್, ಅದು ಮೇಲಲ್ಲಿರಲಿ ಫಿಮೇಲಲ್ಲಿರಲಿ, ಯುವರ್ ಫರ್ಟಿಲಿಟಿ ರೇಟ್ ದಟ್ ಈಸ್ ಡೆಫಿನೆಟ್ಲಿ ರಿಲೇಟೆಡ್ ಟು ಯುವರ್ ಹಾರ್ಮೋನ್ಸು. ಸೊ ಇಲ್ಲಿ ಹಾರ್ಮೋನ್ಸ್ ಅಂತ ಬಂದಾಗ ಥೈರಾಯ್ಡ್ ಹಾರ್ಮೋನ್, and then uterus related female hormone and the male hormones, and also insulin. That's why the ladies who are suffering with the PCOD, most of the ladies are very much easily affected by thyroid problem or early diabetes, because they are interconnected.
ಒಂದೊಂದು ಹಾರ್ಮೋನ್ ಕೂಡ ಒಂದೊಂದಕ್ಕೆ ಇಂಟರ್ಲಿಂಕ್ಡ್ ಇರುತ್ತೆ. ಹಾಗಾಗಿ ಎಷ್ಟೋ ಜನರಲ್ಲಿ ಯಾರ್ಯಾರಲ್ಲಿ PCOD ಬಂದಿದೆಯೋ ಅವರಲ್ಲಿ ಥೈರಾಯ್ಡ್ ಸಮಸ್ಯೆ ತುಂಬ ಈಸಿಲಿ ಬರುತ್ತೆ ಅಥವಾ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ಯಾರ್ಯಾರಲ್ಲಿ ಅರ್ಲಿ ಮೆನೋಪೋಸ್, ನವೆಡೇಸ್ ವಿ ಆರ್ ವಿಟ್ನೆಸ್ಸಿಂಗ್ ಮೆನೋಪೋಸ್ ಎಟ್ ದ ಏಜ್ ಆಫ್ 32, 33, 35 and all. In the people who are getting early menopause, they are easily prone to either to become diabetic patient or to become hypothyroidism patients. ಯಾಕೆಂತಂದರೆ ಅದು ಇಂಟರ್ಲಿಂಕ್ಡ್, ಇದೆಲ್ಲದು ಒಂದೇ ಇದು ಸಿಸ್ಟಮ್ ಅಲ್ವಾ, ಒಂದೇ ಕಂಪನಿಯ ಬೇರೆ ಬೇರೆ ನೌಕರರು ಅಂತ, ಅವರು ಒಬ್ರಿಗೊಬ್ರು ಸಂಬಂಧ ಇದ್ದೇ ಇರುತ್ತೆ. ದೇ ಆರ್ ಇಂಟರ್ ಕನೆಕ್ಟೆಡ್. ಹಾಗೆ those who are suffering with a thyroid problem, they must be careful with the PCOD or the diabetes. There are high chances that you may get affected with either diabetes or with the PCOD, early menopause or this menses related problems. And those who are suffering with the diabetes, they should be careful, otherwise they may end up having the thyroid problem or the menstrual related problems. ಸೊ ಇದು ಮೂರೂ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇರೋದ್ರಿಂದ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಯಾವುದಾದ್ರೂ ಒಂದು, ಇಫ್ ಯು ಆರ್ ಆಲ್ರೆಡಿ ಒಬ್ಸರ್ವಿಂಗ್ ಹ್ಯಾವಿಂಗ್ ದ ಡಯಾಬಿಟಿಸ್ ಆಸ್ ಅ ಡಯಾಗ್ನೋಸಿಸ್, ನಿಮ್ಮಲ್ಲಿ ಈಗಾಗಲೇ ಡಯಾಬಿಟಿಸ್ ಅನ್ನೋದು ಬಂದಿದೆ ಅಂತಂದರೆ ನೀವು ಉಳಿದ ಇದರ ಬಗ್ಗೆ ಕಾಳಜಿಯಿಂದ ಇರಬೇಕು. ದಟ್ಸ್ ವೈ ಡಯಾಬಿಟಿಸ್ ಇಸ್ ಆಲ್ಸೋ ಒಂದು ಹಾರ್ಮೋನಲ್ ಪ್ರಾಬ್ಲಮ್. ಮೋಸ್ಟ್ ಆಫ್ ದ ಪೀಪಲ್ ವಿತ್ ದ ಡಯಾಬಿಟಿಸ್ ಹ್ಯಾವ್ ದ ಸ್ಕಿನ್ ಪ್ರಾಬ್ಲಮ್. Why? Because hormones are responsible for the skin health. ಹಾಗೆ ಈ ಡಯಾಬಿಟಿಸ್ ಅಂತ ಬಂದಾಗ ಹೀಲ್ ಆಗಲ್ಲ. ಯಾಕೆ? ವೈ ದೆರ್ ಇಸ್ ನಾನ್ ಹೀಲಿಂಗ್ ಅಲ್ಸರ್ ಆರ್ ದ ಹೀಲಿಂಗ್ ಈಸ್ ಅ ಪ್ರಾಬ್ಲಮ್ ಇನ್ ಡಯಾಬಿಟಿಸ್? ಬಿಕಾಸ್ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ರ್ಯಾಪಿಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಹೀಲಿಂಗ್. When you have the imbalance in the insulin hormone, you see that it is not getting cured properly. ಅಷ್ಟೇ ಅಲ್ಲ, ಅದರ ಬೇರೆ ಕಾರಣಗಳು ಇದ್ದಾವೆ. ದೆರ್ ಆರ್ ಆಲ್ಸೋ ಅದರ್ ರೀಸನ್ಸ್, ಬಟ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ನಾನ್ ಹೀಲಿಂಗ್ ಅಲ್ಸರ್ಸ್. ಹಾಗೆಯೇ ಇನ್ನು ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ ನೋಡ್ತೀರಾ ನೀವು, ಕೆಲವರಿಗೆ ಡೈಜೆಷನ್ನೇ ಆಗಲ್ಲ, ಡೈಜೆಷನ್ ಪ್ರಾಬ್ಲಮ್, ಹೇರ್ ಫಾಲ್ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್. ಐದರ್ ದೇ ಆರ್ ಒಬೇಸ್ ಆರ್ ದೇ ಆರ್ ಲೀನ್. ಬೋತ್ ದ ವೇ ಇಟ್ ಈಸ್ ಪ್ರಾಬ್ಲಮ್ ಓನ್ಲಿ. Obese people will think that, oh, they are so lucky, she is eating so much, she is not gaining weight at all. But you only know the problem when you ask the lean girl how much she is struggling to gain the weight. ಅಲ್ವಾ? ಸೊ ತೆಳ್ಳಗಿದ್ದಾಗ ಅನಿಸುತ್ತೆ, ಅಯ್ಯೋ ನಾನು ದಪ್ಪ ಆಗಬೇಕು, ಏನು ತಿಂದರೂ ದಪ್ಪ ಆಗ್ತಾ ಇಲ್ಲ ಅಂತ. ಹಾಗೆ ದಪ್ಪ ಇದ್ದವ್ರಿಗೆ ಅನಿಸುತ್ತೆ, ಅಪ್ಪ ಎಷ್ಟು ಚಾನ್ಸ್ ಇಲ್ಲ, ಎಷ್ಟು ತಿಂದ್ರೂ ದಪ್ಪನೇ ಆಗಲ್ಲ ಅಂತ. ಹಾಗೆ ಬಟ್ ಎರಡೂ ಕಷ್ಟನೇ, ನೆನ್ಪಿಟ್ಕೊಳ್ಳಿ. ತೆಳ್ಳಗಿದ್ದವ್ರು ದಪ್ಪ ಆಗೋದು ಕಷ್ಟನೇ, ದಪ್ಪ ಇದ್ದವರು ತೆಳ್ಳಗಾಗೋದು ಕಷ್ಟನೇ. ಅವರವರ ತೊಂದರೆ ಅವ್ರಿಗೆ ದೊಡ್ಡದು ಅಂತ. ಫಾರ್ ಎವ್ರಿಬಡಿ ದೇರ್ ಪ್ರಾಬ್ಲಮ್ ಫೀಲ್ಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಎವ್ರಿಥಿಂಗ್ ಎಲ್ಸ್ ಲುಕ್ಸ್ ವೆರಿ ಈಸಿ ಅಲ್ವಾ? ಸೊ ಹಾರ್ಮೋನ್ಸ್ಗಳು ಅಂತ ಬಂದಾಗ ನಿಮ್ಮ ಇಡೀ ದೇಹದ, ಯು ಕ್ಯಾನ್ ಇವನ್ ಸೇ ದಟ್ ದೇ ಆರ್ ಲೈಕ್ ದ ರಿಮೋಟ್ ಕಂಟ್ರೋಲ್ ಫಾರ್ ಆಲ್ ದ ಫಂಕ್ಷನ್ಸ್ ಇನ್ ಯುವರ್ ಬಾಡಿ. And coming to Vata, Pitta and Kapha. So when the hormones are imbalanced, the hormones have the capacity to to generate the imbalance in all the three doshas. It could be Vataja imbalance, it could be Pittaja imbalance, or it could be Kaphaja, or it could be Tridoshaja. ಈ ಹಾರ್ಮೋನ್ಸ್ಗಳು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದರೆ ನಿಮ್ಮ ಮೂರೂ ದೋಷಗಳನ್ನ ಹಾಳು ಮಾಡ್ಬೋದು ಅದು, ವಾತನೂ ಪಿತ್ತನೂ ಕಫಾನು. What happens when the hormones are affecting your vata? Then you will see the dry skin or dry scales. ಎಲ್ಲ ಹೊಟ್ಟೊಟ್ಟಾಗಿ ಬರೋದು, ಚರ್ಮ ಎಲ್ಲ ಒಣ ಅಂತ ಆಗೋದು, ಡ್ರೈನೆಸ್, ಆ್ಯಂಡ್ ಈವನ್ ದ ಕಾನ್ಸ್ಟಿಪೇಷನ್, ಡ್ರೈನೆಸ್ ಇನ್ಕ್ರೀಸ್ ಇನ್ಸೈಡ್ ಆ್ಯಂಡ್ ಔಟ್. ಸೊ ಯಾವಾಗ ವಾತ ಅನ್ನೋದು ಎಫೆಕ್ಟ್ ಆಗುತ್ತೆ ಹಾರ್ಮೋನ್ಸ್ಗಳಿಂದ, ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನ, ಆ್ಯಂಡ್ ಪೇನ್ ಇನ್ ಆಲ್ ದ ಜಾಯಿಂಟ್ಸ್, problem in mobility. You will not be able to move normally because of the imbalance. ಹಾಗೆ ವಾತ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಫುಲ್ ಬಾಡಿಯಲ್ಲೆಲ್ಲ ಪೇನು, ಹೊಟ್ಟೆಯಲ್ಲಿ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ, ಆಮೇಲೆ ಇಲ್ಲೆಲ್ಲ ಡ್ರೈ, ಕಾಲಲ್ಲಿ ಕ್ರ್ಯಾಕ್ಡ್ ಹೀಲ್ಸ್, your heels are getting cracked easily. So all these things are the sign when your hormone is going and disturbing the vata dosha.
And what happens when the hormone goes and disturbs your pitta? Acidity, severe burning sensation, either in the chest or in the fingers, palms, sole. Severe burning sensation, severe headache, discomfort, all these things are, and vomiting, nausea, heavy bleeding. All these things will be observed when the hormones are going and disturbing the pitta dosha. What happens when the kapha dosha is imbalanced? Kapha dosha, when it is getting imbalanced, then hormones will be responsible for that oozing wounds. ಇಲ್ಲಿ ರ್ಯಾಷಸ್ ಆಗುತ್ತೆ, ಅದರಿಂದ ಪಸ್ ಬಂದಂಗೆ ಆಗುತ್ತೆ, ಊಸಿಂಗ್ ಆಗ್ತಾ ಇರುತ್ತೆ. ಇಲ್ಲ ಪಿತ್ತ ಕಫ ಎರಡು ಸೇರಿಕೊಂಡ್ರೆ ಪಿಂಪಲ್ ವಿತ್ ಪಸ್, ದಟ್ ಈಸ್ ದ ಕಾಂಬಿನೇಷನ್ ಆಫ್ ಪಿತ್ತ ಆ್ಯಂಡ್ ಕಫ. Okay, so all these things, and you start to feel heaviness in the body, or heaviness in any one part of the body, or the numbness. So all these symptoms will be seen when your hormones are going and disturbing the kapha dosha. ಹೀಗೆ ಹಾಗಿದ್ರೆ ಇದೆಲ್ಲದರಲ್ಲಿ ಏನೇನು ಮಾಡ್ಬೋದು? ಯಾವಾಗ ನಮ್ಮಲ್ಲಿ ಹಾರ್ಮೋನಲ್ ಸಮಸ್ಯೆ ಬರ್ತಾ ಇದೆ, ಈಗ ಲೆಟ್ಸ್ ಟಾಕ್ ಅಬೌಟ್ ಹೈಪೋಥೈರಾಯ್ಡಿಸಮ್, ಅದು ಹೈಪರ್ಥೈರಾಯ್ಡಿಸಮ್. ಥೈರಾಯ್ಡ್ ಪ್ರಾಬ್ಲಮಲ್ಲಿ ಪಂಚಕರ್ಮ ಹೇಗೆ ಹೆಲ್ಪ್ ಆಗುತ್ತೆ? ಹೌ ಪಂಚಕರ್ಮ ಇಸ್ ಹೆಲ್ಪ್ಫುಲ್ ಇನ್ ಹೈಪೋ ಆರ್ ಹೈಪರ್ಥೈರಾಯ್ಡಿಸಮ್? ಸೊ ಹೈಪೋ ಆರ್ ಹೈಪರ್ಥೈರಾಯ್ಡಿಸಮ್, ವಾಟ್ ಎವರ್ ದ ಥಿಂಗ್ ಈಸ್, it is the state where thyroid gland is failed to maintain its normal function, either in the hypo or in the hyper, ಅಲ್ವಾ? ಆ ಥೈರಾಯ್ಡ್ ಗ್ರಂಥಿಗೆ ತನ್ನ ನಾರ್ಮಲ್ ಫಂಕ್ಷನನ್ನು ಮಾಡೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇದು. ಸೊ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಫಸ್ಟ್ಲಿ ಡಿಟಾಕ್ಸ್. Your thyroid gland should be detoxed completely. Strong detoxification has to be given. ಒಂದು ಸ್ಟ್ರಿಕ್ಟ್ ಆಗಿ, ಅಥೆಂಟಿಕ್ ಆಗಿ, ಕ್ಲಾಸಿಕಲ್ ವಿರೇಚನ ಹ್ಯಾಸ್ ಟು ಬಿ ಗಿವನ್ ಫಾರ್ 10 days ಫಾರ್ ಸ್ಟ್ರಾಂಗ್ ಡಿಟಾಕ್ಸಿಫಿಕೇಶನ್ ಫಾರ್ ದ ಹೆಲ್ತ್ ಆಫ್ ಯುವರ್ ಥೈರಾಯ್ಡ್ ಗ್ಲ್ಯಾಂಡ್. ಆ್ಯಂಡ್ ದೆನ್ ವಾಟ್ ಹ್ಯಾಸ್ ಟು ಬಿ ಡನ್? ರಿಜುವಿನೇಷನ್. ರಿಜುವಿನೇಟ್ ಯುವರ್ ಥೈರಾಯ್ಡ್ ಗ್ಲ್ಯಾಂಡ್. Rejuvenate your thyroid gland to perform the normal functions, what it is supposed to do. ಫಸ್ಟ್ ಒಮ್ಮೆ ಸ್ವಚ್ಛ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಪೋಷಣೆಯನ್ನು ತುಂಬಬೇಕು, ಅದಕ್ಕೆ ಅದರ ನಾರ್ಮಲ್ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿ ಬೇಕಲ್ವ. ಸೊ ಮೊದಲು ಸ್ವಚ್ಛ ಮಾಡೋದು, ಆಮೇಲೆ ಶಕ್ತಿ ಕೊಡೋದು. ಈ ಎರಡೂ ಟ್ರೀಟ್ಮೆಂಟನ್ನು ಮಾಡಿದಾಗ ಹೈಪೋಥೈರಾಯ್ಡ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡ್ ಇರ್ಬೋದು, ಎರಡನ್ನೂ ಮ್ಯಾನೇಜ್ ಮಾಡುತ್ತೆ. ದೇರ್ ಈಸ್ ಅನದರ್ ಕಂಡೀಷನ್ ಇನ್ ದ ಥೈರಾಯ್ಡ್ ವಿಚ್ ಇಸ್ autoimmune disorder. Hashimoto is the, ಕೇಳಿದ್ದೀರಾ? ಹ್ಯಾವ್ ಯು ಹರ್ಡ್ ದ ನೇಮ್? ಕೇಳಲಿಲ್ಲ ಅಲ್ವಾ? ಹಶಿಮೋಟೋ ಅಂತ ಒಂದು ಹೆಸರಿದೆ. ಆ ರೋಗದಲ್ಲಿ ಏನಾಗುತ್ತೆ ಅಂದರೆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಆದರೆ ಇದು ಹೈಪರ್ ಅಂತ ಅಷ್ಟೇ ಅಲ್ಲ. ಇಲ್ಲಿ ಏನಾಗುತ್ತೆ, ಹಶಿಮೋಟೋದಲ್ಲಿ ಇದು ಸಿಂಪಲ್ ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲ, ಸಿಂಪಲ್ ಹಾರ್ಮೋನಲ್ ಪ್ರಾಬ್ಲಮ್ ಅಲ್ಲ. ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಅಂದರೆ ನಿಮ್ಮ ಸಿಸ್ಟಮೇ ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರುತ್ತೆ. ಇನ್ ದ ಹಶಿಮೋಟೋ, ಯುವರ್ ಓನ್ ಸಿಸ್ಟಮ್ ಈಸ್ ವರ್ಕಿಂಗ್ ಅಗೇನೆಸ್ಟ್ ಯುವರ್ ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಂಡ್ ಕಾಸಿಂಗ್ ದ ಇಂಬ್ಯಾಲೆನ್ಸ್ ಇನ್ ದ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಅಕಾರ್ಡಿಂಗ್ಲಿ ದ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಪ್ಲ್ಯಾನ್ಡ್. ಈವನ್ ಇನ್ ದ ಹಶಿಮೋಟೋ, ಪಂಚಕರ್ಮ ಕ್ಯಾನ್ ಬಿ ಡನ್, ಬಟ್ ರಿಪೀಟೆಡ್ ಪಂಚಕರ್ಮ ಇಸ್ ನೆಸೆಸರಿ ಬಿಕಾಸ್ ಇಟ್ ಈಸ್ ದ ಆಟೋ ಇಮ್ಯೂನ್ ಡಿಸಾರ್ಡರ್. ಆಟೋ ಇಮ್ಯೂನ್ ಡಿಸಾರ್ಡರ್ ಆದಾಗ ಏನಾಗುತ್ತೆ, ನಮ್ಮದೇ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧ ಕೆಲಸ ಮಾಡ್ತಿರುತ್ತೆ. ಅದಕ್ಕೆ ರಿಪೀಟೆಡ್ ಪಂಚಕರ್ಮ ಬೇಕಾಗುತ್ತೆ. ಒಂದು ಸಿಟ್ಟಿಂಗಲ್ಲೆಲ್ಲ ಆರಾಮಾಗಲ್ಲ. ಪದೇ 2, 3, 4 ಸತಿ, ಒಂದೇ ವರ್ಷದಲ್ಲಿ ಒಂದು 3 ಸತಿ ಆದರೂ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಇನ್ ಅ ಇಯರ್ ಅಟ್ಲೀಸ್ಟ್ 3 times ರಿಪೀಟೆಡ್ಲಿ ವಿತ್ ಶಾರ್ಟ್ ಲೈಕ್ ಫ್ರೀಕ್ವೆಂಟ್ ಪಂಚಕರ್ಮ ಹ್ಯಾಸ್ ಟು ಬಿ ಪ್ಲ್ಯಾನ್ಡ್. ದೆನ್ ಇಫ್ ವಿ ಟೇಕ್ ದ ಎಕ್ಸಾಂಪಲ್ ಆಫ್ ದ diabetes, what happens? Insulin hormone. So there will be less secretion of the insulin or no secretion of the insulin in the worst cases. Insulin is also one of the hormones. ಹಾಗಾಗಿ ಆ ಇನ್ಸುಲಿನ್ ಅನ್ನೋ ಒಂದು ದ್ರವ ಸರಿಯಾಗಿ ಸ್ರವಿಸದೇ ಇದ್ದಾಗ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗಲ್ಲ, ಮೆಟಬಾಲಿಸಮ್ ಸರಿಯಾಗಿ ಆಗಲ್ಲ. ದಟ್ಸ್ ವೈ ಡಯಾಬಿಟಿಸ್ ಇಸ್ ಕಾಲ್ಡ್ as the metabolic syndrome. This is not the diagnosis. Diabetes is not a proper diagnosis. That is just a syndrome, the collection of all the symptoms, metabolic symptoms. That's why it is called metabolic syndrome. Diabetes ಅನ್ನೋದು ಒಂದು ರೋಗ ಅಲ್ಲ.
ಡಯಾಬಿಟಿಸ್ ಅನ್ನೋದು ಎಲ್ಲ ಬೇರೆ 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 ಸಿಂಪ್ಟಮ್ಸ್ಗಳ ಒಂದು ಗುಂಪು, ಅದನ್ನು ನಾವು ಡಯಾಬಿಟಿಸ್ ಅಂತ ಕರೆಯುವಂಥದ್ದು. ಆ ಡಯಾಬಿಟಿಸಲ್ಲಿ ಕೂಡ ಹಾರ್ಮೋನಿಂದೇ ಸಮಸ್ಯೆ. ಹಾಗಾಗಿ ಹೇಳ್ತಾರೆ ನೋಡಿ, ದಟ್ಸ್ ವೈ ದೇ ಸೇ ಇನ್ ದ ಡಯಾಬಿಟಿಸ್ ಯುವರ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಶುಗರ್ ಲೆವೆಲ್. ತುಂಬ ನಿಮಗೆ ಟೆನ್ಷನ್ ಆಯಿತು, ಶುಗರ್ ಲೆವೆಲ್ ಹೈ ಹೋಯಿತು, ನೀವು ತುಂಬ ಖುಷಿಲಿದ್ದೀರಾ, ಶುಗರ್ ನಾರ್ಮಲ್ ಆಯಿತು. ವೆನ್ ಯು ಆರ್ ಹ್ಯಾಪಿ it is easy to maintain the normal level of the sugar. When you are disturbed, sugar level directly shoots up because your emotions are directly related to your hormones. Even in the PCOD, you observe the girls affected with the PCOD, they are so aggressive or depressive. The girls who are affected with the PCOD, the first thing you will observe is their disturbed emotion. ಹೇಗಿರುತ್ತೆ ಪಿ ಸಿ ಒ ಡಿ ಆದ ಹೆಣ್ಮಕ್ಳಲ್ಲಿ? ಸಿಕ್ಕಾಪಟ್ಟೆ ಕೋಪ, ಎಂತ ಹೇಳಿದರೂ ಕೋಪ, ಅಥವಾ ಸಿಕ್ಕಾಪಟ್ಟೆ ಅವಳು, ಸಿಕ್ಕಾಪಟ್ಟೆ ಬೇಜಾರು, ಎಲ್ಲದಕ್ಕೂ ಬೇಜಾರು. ಒಂದೇ ಅವರಷ್ಟಕ್ಕೆ ಅವರು ತುಂಬ ಡಿಪ್ರೆಸ್ ಆಗಿಬಿಡ್ತಾರೆ, ಇಲ್ಲ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿರ್ತಾರೆ, ಕಿರ್ಚಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ಗಲಾಟೆ ಮಾಡ್ತಿರ್ತಾರೆ. ಸೊ ಬೋತ್ ದೀಸ್ ಆ್ಯಕ್ಷನ್ಸ್ ಆರ್ ರಿಲೇಟೇಬಲ್ ವೆನ್ ಯು ಒಬ್ಸರ್ವ್ ದ ಗರ್ಲ್ಸ್ ಸಫರಿಂಗ್ ವಿತ್ ದ ಪಿ ಸಿ ಒ ಡಿ. But they are not doing it intentionally. It is their hormones which is responsible for that action. ನಮ್ಮ ಇಮೋಷನ್ಸ್ ಹಾರ್ಮೋನ್ಸ್ಗಳಿಗೆ ತುಂಬ ಸ್ಟ್ರಾಂಗ್ಲಿ ಕನೆಕ್ಟೆಡ್. ದಟ್ಸ್ ವೈ ಇಫ್ ಯು ವಾಂಟ್ ಟು ಮೇಂಟೈನ್ ಯುವರ್ ಹಾರ್ಮೋನ್ಸ್ ಇನ್ ಅ ಹೆಲ್ದಿ ವೇ, ದೆನ್ ದ ಫಸ್ಟ್ ಥಿಂಗ್ ಈಸ್ try to be happy or try to do the things which will give you the happiness, or find out the things which are reason for your happiness. ಸೊ ಹಾರ್ಮೋನ್ಸ್ ಸಮಸ್ಯೆಯಲ್ಲಿ ಅದು ಗರ್ಭಕೋಶದಿರಲಿ ಅಥವಾ ನಮ್ಮ ಡಯಾಬಿಟಿಸಿಂದಿರಲಿ ಅಥವಾ ಥೈರಾಯ್ಡಿಂದಿರಲಿ, ಯಾವುದೇ ಹಾರ್ಮೋನ್ ರಿಲೇಟೆಡ್ ಸಮಸ್ಯೆ ಆದರೂ ಫಸ್ಟ್ ಮನೆ ಮದ್ದೇನು ಸಂತೋಷ. ಸಂತೋಷವಾಗಿ ನಾವಿರೋದನ್ನು ಕಲಿಬೇಕು. ಏನು ಬಂದರೂ ಬರುತ್ತೆ, ಏನು ಹೋದರೂ ಹೋಗುತ್ತೆ. ಆ ಒಂದು ಸ್ಟೇಟ್ ಆಫ್ ಮೈಂಡನ್ನು ನಾವು ಖುಷಿಯಾಗಿ ಇಟ್ಕೊಳ್ಳೋದನ್ನು ಕಲಿತ್ರೆ ನಿಮ್ಮ ಎಷ್ಟೋ ಸಮಸ್ಯೆಗಳನ್ನು ನೀವು ದೂರ ಇಡ್ಬೋದು. ಯಾಕಂತಂದರೆ ದೀಸ್ ಹಾರ್ಮೋನ್ಸ್ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಜಾಯಿಂಟ್ ಸ್ಟೆಬಿಲಿಟಿ. ಮೇನ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಅಂತ ಏನಿದೆ, ಅದು ನಿಮ್ಮ ಜಾಯಿಂಟ್ಸ್ಗಳೆಲ್ಲ ಶಕ್ತಿ ಕೊಡಲಿಕ್ಕೂ ಕಾರಣ. ದಟ್ಸ್ ವೈ ಯು ಒಬ್ಸರ್ವ್ ದಟ್ ಡ್ಯೂರಿಂಗ್ ದ ಫೇಸಸ್ ಆಫ್ ದ ಮೆನೋಪಾಸ್ ಯು ಫೀಲ್ ದಟ್ ಜಾಯಿಂಟ್ಸ್ ಆರ್ ಜಸ್ಟ್ ಫಾಲಿಂಗ್ ಆಫ್ ಆರ್ ಜಾಯಿಂಟ್ಸ್ ಆರ್ ನಾಟ್ ಸ್ಟೇಬಲ್ ಇನಫ್. ನಿಮ್ಗೇನು ಅನಿಸುತ್ತೆ? ಕಳ್ಚಿ ಬಿದ್ದೋಗತ್ತೆ ಈಗ ಅಂತ ಅನಿಸುತ್ತೆ ಜಾಯಿಂಟ್ಸ್. ಯಾಕಂತಂದರೆ ಆಗ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಗ್ತಾ ಇರೋದ್ರಿಂದ ಜಾಯಿಂಟ್ಸಲ್ಲಿ ಆ ಒಂದು ಭದ್ರತೆ ಇರಲ್ಲ, ಜಾಯಿಂಟ್ಸ್ ಗಟ್ಟಿಯಾಗಿ ನಿಮಗೆ ಸ್ಟೆಬಿಲಿಟಿ ಕೊಡ್ತಾ ಇರಲ್ಲ. ಹಾಗೆ ಈ ಹಾರ್ಮೋನ್ಸ್ಗಳನ್ನೋದು ಆಲ್ಮೋಸ್ಟ್ ಆಲ್ ದ ಫಂಕ್ಷನ್ಸ್ ಇನ್ ಯೋರ್ ಬಾಡಿ, ಈಟಿಂಗ್ ದ ಫುಡ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಎವ್ರಿಥಿಂಗ್ ಈಸ್ ರಿಲೇಟೆಡ್ to your hormones. Hormones are like all-rounder, and that's why when they are affected you see the problems everywhere. If it is the cervical pain, it is only cervical spine or that nerve is affected, you see only the symptoms in certain area. Your gallbladder is affected, you see the symptom only certain related to your digestion. But these hormones, if they are affected, you observe the symptoms everywhere, starting from the hair. Hair is falling, skin is going, pimples are there, rashes are there, so many pigmentation is there, body is weak, bone is paining, emotions are going out, everything is disturbed, digestion is disturbed, efficiency is disturbed, work efficiency is disturbed, periods are irregular, food is irregular, sleep is irregular, everything is imbalanced when there is problem in your hormone. Almost all the symptoms ಅಲ್ವಾ? ಹಾರ್ಮೋನ್ಸ್ ಒಂದು ಹಾಳಾಯ್ತಂದ್ರೆ ಎಲ್ಲ ಹಾಳು, ಊಟ ಸೇರಲ್ಲ, ನಿದ್ದೆ ಬರಲ್ಲ, ಇದೆಲ್ಲ ಪ್ರೀತಿ ಪ್ರೇಮದ ಕಥೆ ಅಲ್ಲಕ್ಕೆ ಬರೀ ಪಿಕ್ಚರಲ್ಲೆಲ್ಲ ಇದನ್ನೆಲ್ಲ ಪ್ರೀತಿ ಪ್ರೇಮದ ಸಿಂಬಲ್ ಆಗಿ ತೋರಿಸಿದ್ದಾರೆ. ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಪ್ರೀತಿ ಪ್ರೇಮದಲ್ಲೂ ಏನಾಗತ್ತೆ ಹೇಳಿ? ಪ್ರೀತಿ ಪ್ರೇಮದಲ್ಲಿ ನಿಮ್ಮ ಹಾರ್ಮೋನ್ ಸಡನ್ನಾಗಿ ಏರಿಳಿತ ಆಗತ್ತಲ್ವಾ, ಆಗ ಅದರಿಂದಾಗಿ ನಿಮಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ ಅಂತೆಲ್ಲ ಫಿಲ್ಮಲ್ಲಿ ತೋರಿಸ್ತಾರಲ್ಲ. ದೇ ವಿಲ್ ಶೋ ಇಟ್ ಇನ್ ದ ಮೂವಿನೋ, ಮುಜೆ ಚೈನ್ ನ ಆಯೆ, ನೀಂದ್ ನ ಆಯೆ. That is not the symptom of love, that is the symptom of imbalance in your hormone. When you are too much involved in love or any sort of the hormones, when they are affected or when they are highly stimulated,
These are the symptoms of the imbalance in your hormones. ये प्यार का symptom नहीं है. This is the symptom of your hormones. ಹೀಗೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳನ್ನೋದು ಒಂಥರ ಆಲ್ರೌಂಡರ್ ಇದ್ದಂಗೆ ಎಲ್ಲದೂ ಮಾಡ್ತಾರೆ. ಬ್ಯಾಟಿಂಗ್, ಬಾಲಿಂಗ್, ಫೀಲ್ಡ್ ಎಲ್ಲ ಕೆಲಸನೂ ಮಾಡುತ್ತೆ. ಹಾಗೆ ಅದು ಹಾಳಾಯ್ತು ಅಂತಂದರೆ ಎಲ್ಲ ಕೆಲಸನೂ ಹಾಳಾಗುತ್ತೆ, ಎಲ್ಲ ಕಡೆಯಲ್ಲೂ ಪ್ರಾಬ್ಲಮ್ ಬರುತ್ತೆ. ಸೊ ಈಗ ಹಾರ್ಮೋನ್ಸ್ಗಳಲ್ಲಿ ಬಸ್ತಿ ಚಿಕಿತ್ಸೆ ಇಸ್ ಆಲ್ಸೋ ಹೆಲ್ಪ್ಫುಲ್, ವಿರೇಚನ ಇಸ್ ವಂಡರ್ಫುಲಿ ಹೆಲ್ಪ್ಫುಲ್. ಬಟ್ ವೆನ್ ಯು ಕಂಬೈನ್ ದೀಸ್ ಟು, ಸ್ಟ್ರಾಂಗ್ ಡಿಟಾಕ್ಸ್ ವಿತ್ ದ ವಿರೇಚನ ಆ್ಯಂಡ್ ಫಾಲೋಡ್ ಬೈ ದ ಬಸ್ತಿ, ಸೊ ದ್ಯಾಟ್ ಈಸ್ ದ ವಂಡರ್ಫುಲ್ ಕಾಂಬಿನೇಷನ್ ಫಾರ್ ದ ಕ್ಯೂರ್ ಫಾರ್ ದಿಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕಂದರೆ ಈ ಮೊದಲು ಒಂದು ವಿರೇಚನವನ್ನು ಸ್ಟ್ರಾಂಗ್ ಆಗಿ ಒಂದು 10 ದಿನ ಕೊಟ್ಟು ಆಮೇಲೆ 8 ದಿನದ ಬಸ್ತಿ ಕೊಡೋ ಒಂದು ಈ ಕಾಂಬಿನೇಷನ್ ಚಿಕಿತ್ಸೆ ಏನಿದೆ ಅಲ್ವಾ, ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಹಾರ್ಮೋನ್ಸ್ಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ. ಬಟ್ ವಾಟ್ ಹ್ಯಾಪನ್ಸ್, ಪೀಪಲ್ ಆರ್ ಬ್ಯುಸಿ ನವೇಡೇಸ್. Sometimes even though you are willing, it becomes very hard to take time for this 10 days, 8 days and all. It is too lengthy. But what to do? The problems are like that. They are like your stubborn kids. They don't listen. They don't listen to the doctor if I say, okay, I'll give 5 days treatment, you get it corrected. No, they are very much stubborn. ಈ ಪ್ರಾಬ್ಲಮ್ಸ್ಗಳೇನಿರುತ್ತಲ್ಲ, ನಿಮ್ಮ ಮಕ್ಕಳು ಹಠಮಾರಿ ಮಕ್ಕಳುಗಳಿರ್ತಾರಲ್ಲ, ಹೇಳಿದ ಮಾತು ಕೇಳಲ್ಲ, ಅದೇ ಥರ ನಿಮ್ಮ ಸಮಸ್ಯೆಗಳು. ಆ ಡಾಕ್ಟ್ರ್ ಆದರೂ ಹೇಗೆ ಕೇಳ್ಸೋಕ್ಕಾಗತ್ತೆ ಹೇಳಿ? ನಂಗೆ ಇಷ್ಟೇ ದಿನದಲ್ಲಿ ಆಗಬೇಕಂದಾಗ ಕಷ್ಟ. ಆ ಮಕ್ಕಳು ಕೇಳೋದಿಲ್ಲ, ಹಾಗೆ ಈ ಪ್ರಾಬ್ಲಮ್ಸ್ಗಳು ಕೇಳೋದಿಲ್ಲ ಮಾತನ್ನು. ಅವು ಇನ್ನೂ ಕುಣಿತಾನೇ ಇರುತ್ತೆ. ಅವನ್ನ ಸರಿಯಾಗಿ ಸ್ವಚ್ಛ ಮಾಡಿ ಮತ್ತೆ ಅವಕ್ಕೆ ಅಂಗಾಂಗಗಳನ್ನ ಸ್ಟ್ರೆಂಥನಿಂಗ್ ಮಾಡಬೇಕಂದಾಗ ಲೆಂಗ್ದಿಯರ್ ಟೈಮ್ ಈಸ್ ನೆಸೆಸರಿ. ಬಟ್ ವೆನ್ ಯು ಆರ್ ಡೂಯಿಂಗ್ ಇಟ್ ರಿಪೀಟೆಡ್ಲಿ, ಫಾರ್ ಎಕ್ಸಾಂಪಲ್, Ayurveda suggests Panchakarma once in a year. I always suggest that you keep, like when you're planning for 365 days, 1 year calendar, you keep at least 10 days for yourself, 10 days. You work like anything for 355 days, I support. In fact, last month I had a lady who was having so much of the hormonal problems and all these things. She was telling, I'm about to quit my job and I'll focus on my health. But I told her, no, please don't quit your job. We will give you the medicine, we will give you the support. Because once you quit your job, you feel much more disturbed. Because for a girl who is already independent, who is working for 12 years, who has not asked for a single rupee with anyone else, quitting the job is like hell. ಹಾಗಾಗಿ ಒಂದು ಮಹಿಳೆ ಈಗ ಕೆಲಸ ಬಿಡ್ತೀನಿ ನಾನು, ನಂಗೆ ಆಗ್ತಾ ಇಲ್ಲ ಅನ್ನೋರಿಗೆ ನಾನು ಹೇಳೋದು, ಇಲ್ಲ ಬಿಡಬೇಡಿ, ಕೆಲಸ ಮಾಡಿ. ಯಾಕಂದರೆ ಆ ಕೆಲಸ ಮಾಡೋದ್ರಿಂದ ನಿಮ್ಗೊಂದು ಸ್ವಲ್ಪ ಕಷ್ಟ ಆಗ್ತಿದೆ, ಒಪ್ತೀನಿ. ಬಟ್ ಆ ಕೆಲಸ ಬಿಟ್ಟರೆ ಇನ್ನೂ ಕಷ್ಟ ಆಗುತ್ತೆ. ಈಗ ನಿಮ್ಗಾದರೂ ನೋಡಿ, ನೀವು ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಮಾಡ್ತಾ ಇರೋಷ್ಟು ಕೆಲಸ ಮಾಡ್ತಿದ್ದಾಗ ಸ್ವಲ್ಪ ಕಷ್ಟ ಆದರೂ ನೀವು ಹೇಗೋ ಮ್ಯಾನೇಜ್ ಮಾಡ್ತಿರ್ತೀರ. ಬಟ್ ಅದೇನು ಮಾಡದೆ ನಿಮ್ಮ ಬೆಡ್ ಮೇಲೆ ಮಲಗಿಸಿದ್ರೆ ನಿಮ್ಗೆ ಇನ್ನೂ ಸ್ಟ್ರೆಸ್ ಆಗಿಬಿಡತ್ತೆ, ಇನ್ನೂ ಟೆನ್ಷನ್ ಆಗಿಬಿಡತ್ತೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ವಿ ವಿಲ್ ಗಿವ್ ಯು ದ ಸಪೋರ್ಟ್ ಟು ವರ್ಕ್ ಲೈಕ್ ಎನಿಥಿಂಗ್ ಫಾರ್ 355 days. ಬಟ್ ಎಟ್ ಲೀಸ್ಟ್ 10 days in a year, ಕೀಪ್ ಇಟ್ ಫಾರ್ ಯುವರ್ ಸೆಲ್ಫ್ ಎವ್ರಿ ಇಯರ್. ಆಗ 10 ದಿನ ನಿಮ್ಮ ಒಂದು ಇದಕ್ಕೆ ಒಂದು ಸರ್ವಿಸಿಂಗ್ ಆದಂಗೆ. ಇಟ್ ಈಸ್ ಲೈಕ್ ಗಿವಿಂಗ್ ದ ಪ್ರಾಪರ್ ಸರ್ವಿಸಿಂಗ್ ಫಾರ್ ಯುವರ್ ಸೆಲ್ಫ್ ಅಂತ. ಗೊತ್ತಾಯ್ತಾ? ಹೀಗೆ ನಮ್ಮ ದೇಹಕ್ಕೆ ಆ ಪಂಚಕರ್ಮ ಚಿಕಿತ್ಸೆ ಅನ್ನೋದಿರ್ಬೋದು, ಅಥವಾ ಆ ಒಂದು ಸರ್ವಿಸಿಂಗ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದಾಗ, ಇದು ನಿಮ್ಮ ಎಫಿಷಿಯನ್ಸಿನ ಹೆಚ್ಚು ಮಾಡಲಿಕ್ಕೆ ಅಂತ ಮಾಡಬೇಕು. ಸೊ ದೀಸ್ ಹಾರ್ಮೋನ್ಸ್ ಆರ್ ಲೈಕ್ ಎವ್ರಿಥಿಂಗ್ ಫಾರ್ ಯು, ಫಾರ್ ಎವ್ರಿ ಒನ್. When they are disturbed, they will disturb everything. And any pranayama or any yoga that helps to keep this hormonal imbalance? Yeah. So the yoga which has to be practiced for the hormonal imbalance is most of the time the Surya Namaskara or the Vinyasa, or with the physical movements, a lot of movement, not the restorative yogas. Most of the time it is moving. The movement should be there. Or even the outdoor games, playing badminton or running, swimming, these sort of the physical activities are very much helpful for balancing the hormone. Okay, and coming to the pranayama. In the pranayama, most of the time the yogic breathing, forget about the pranayama, just the proper yogic breathing where you use your abdomen and the thoracic, abdominothoracic breathing, that itself is very much useful in the ಬ್ಯಾಲೆನ್ಸಿಂಗ್ ಆಫ್ ದ ಹಾರ್ಮೋನ್ಸ್. ಏನು ಮಾಡಬೇಕು?
ಆಳವಾದ ಉಸಿರಾಟ. ಯೋಗಿಕ್ ಬ್ರೀದಿಂಗ್ ಅಂತ ಅಂದ್ರೆ ಏನು? ಉಸಿರನ್ನು ತೊಗೊಂಡಾಗ ಹೊಟ್ಟೆ ಉಬ್ಬಿ ಮುಂದೆ ಬರಬೇಕು, ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆಯನ್ನು ಒಳಗೆ ಹಾಕಬೇಕು, ಏನು ಮಾಡಿಸ್ತಾ ಇರ್ತೀನಲ್ವ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ. ಹಾಗೆ ಬೇರೆ ಬೇರೆ ಔಟ್ಡೋರ್ ಗೇಮ್ಸು, ಹೊರಗಡೆ ಆಡೋದು, ಸ್ವಿಮ್ಮಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಎಲ್ಲ ಫಿಸಿಕಲಿ ಮೂಮೆಂಟ್ ಇರುವಂಥ ಆಸನಗಳು, ಯೋಗಾಸನಗಳು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಹಾರ್ಮೋನ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ದಟ್ಸ್ ವೈ ಇನ್ ದ PCOD they tell you to join for yoga or Zumba or something. In diabetes they will tell you to go for walking, alva. Thyroid problem they will tell you to do some physical activities, because the physically active lifestyle is always helpful for balancing the hormones. Okay, ಆಯ್ತಲ್ಲ. ಸೊ ಇವತ್ತು ನಾವೇನೇನು ಕಲ್ತ್ವಿ? ಹಾರ್ಮೋನ್ಸ್ಗಳ ಬಗ್ಗೆ ಕಲ್ತ್ವಿ. ಹಾರ್ಮೋನ್ಸ್ಗಳಿಂದ ನಮ್ಮ ದೇಹದಲ್ಲಿ ಏನೇನಾಗುತ್ತೆ, ಯಾವ್ಯಾವ ರೀತಿಯ ವೇರಿಯೇಷನ್ಸ್ ಬರುತ್ತೆ ಅನ್ನೋದನ್ನು ಕಲ್ತ್ವಿ. ಓಕೆ, ಎನಿ ಅದರ್ ಕ್ವಶನ್ಸ್ ರಿಲೇಟೆಡ್ ಟು ದಿಸ್? ಹಾಂ, ಗಂಡು ಮಕ್ಕಳಲ್ಲೂ ಸೇಮ್ ಡೈಜೆಷನ್ ಇಶ್ಯೂಸ್ ಒಮ್ಮೊಮ್ಮೆ ಬರುತ್ತೆ. ಅವರೆಲ್ಲ ಜಾಯಿಂಟ್ ಸ್ಟೆಬಿಲಿಟಿ ಕಳ್ಕೊಳ್ತಾರೆ, ಮಸಲ್ ಮಾಸನ್ನು ಕಳ್ಕೊಳ್ತಾರೆ, ಅಥವಾ ಅವರಲ್ಲಿ ಒಂದು ಇನ್ಫರ್ಟಿಲಿಟಿ ಬರ್ಬೋದು, ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರ್ಬೋದು, ಮೊಟಿಲಿಟಿ ಕಡಿಮೆ ಆಗ್ತಾ ಇದ್ದಿರ್ಬೋದು, ಅಥವಾ ಇಮೋಷ್ನಲಿ ಗಂಡು ಮಕ್ಕಳಲ್ಲಿ ಕೂಡ ಅವರು ಅಗ್ರೆಸಿವ್ ಅಥವಾ ತುಂಬ ಡಿಪ್ರೆಸಿವ್ ಸೈಡಲ್ಲಿ ಹೋಗ್ಬೋದು. ಹೀಗೆ ಗಂಡು ಮಕ್ಕಳಲ್ಲಿ ಕೂಡ ಇದೇ ಥರ ಸಿಂಪ್ಟಮ್ಸ್, ಹೇರ್ ಫಾಲ್ ಆಗುತ್ತೆ, ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ಸ್ಗಳಾಗುತ್ತೆ, ಡಾರ್ಕ್ ಕಾಂಪ್ಲೆಕ್ಷನ್ ಬರ್ತಾ ಹೋಗುತ್ತೆ, ಅವರ ಇಮೋಷನ್ಸ್ ಡಿಸ್ಟರ್ಬ್ ಆಗುತ್ತೆ, ಡೈಜೆಷನ್ ಡಿಸ್ಟರ್ಬ್ ಆಗುತ್ತೆ, ಜಾಯಿಂಟಲ್ಲಿ ಅಥವಾ ದೇಹದಲ್ಲಿ ಸ್ಟೆಮಿನಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ವೇ ಇಟ್ ಕ್ಯಾನ್ ಬಿ ಒಬ್ಸರ್ವ್ಡ್ ಇನ್ ದ ಮೇಲ್ ಆಲ್ಸೋ. Okay, let's pray for the whole universe. Come to Namaskara Mudra. Close your eyes. Have a gentle smile on your face. ಮುಖದ ಮೇಲೆ ಒಂದು ಮಂದಹಾಸ ಇರಲಿ, ಕಣ್ಣುಗಳು ಮುಚ್ಚಿರಲಿ. ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ರಬ್ ಯೋರ್ ಪಾಮ್, ಜನರೇಟ್ ಹೀಟ್, ಪ್ಲೇಸ್ ಇಟ್ ಆನ್ ಯೋರ್ ಐಸ್. ಕಣ್ಣಿನ ಮೇಲೆ ಇಡಿ. ಭೂತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ.